ಹೆಸರು ಬಸವರಾಜ ಬಾಳಪ್ಪ ಕುಂಬಾರ್, ಕ್ಷೇತ್ರ ಕಲೆ. ಗಣೇಶ ಹಬ್ಬ ಬಂದರೆ ಬೆಳಗಾವಿ ಹಾಗೂ ಸುತ್ತಲಿನ ಜಿಲ್ಲೆಯವರಿಗೆ ನೆನಪಾಗುವುದು ಬೆಳಗಾವಿ ಜಿಲ್ಲೆ ಕೊಣ್ಣೂರಿನ ಬಸವರಾಜ ಬಾಳಪ್ಪ ಕುಂಬಾರ್. 4 ದಶಕಗಳಿಂದ ಗಣಪತಿ ತಯಾರಿಕೆಯಲ್ಲಿ ಸಿದ್ಧಹಸ್ತರಾಗಿರುವ ಇವರು ತಯಾರಿಸಿದ ಗಣಪತಿಗಳು ಬಹು ಪ್ರಸಿದ್ಧಿ. ಪರಿಸರ ಸ್ನೇಹಿ ಗಣಪನನ್ನು ತಯಾರಿಸುವ ಇವರು 9 ಇಂಚಿನಿಂದ 16 ಅಡಿ ಎತ್ತರದ ತನಕ ವಿವಿಧ ಗಾತ್ರದ ಗಣಪತಿಗಳು ಇವರ ಕೈಯಲ್ಲಿ ಅರಳಿವೆ. ಬಸವರಾಜ ಕುಂಬಾರ್ ಅವರ ವಿಭಿನ್ನ ಕಲೆಯು ನೋಡುಗರ ಗಮನ ಸೆಳೆದಿದ್ದು, ಇವರ ಅಪಾರ ಕಲಾಕ್ಷೇತ್ರದ ಸಾಧನೆ ಪರಿಗಣಿಸಿ ಅವರಿಗೆ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ರಾಶಿ ಪರಿಸರ ಸ್ನೇಹಿ ಮಣ್ಣಿನ ಸುಂದರ ಗಣಪತಿಗಳು, ಬೃಹದಾಕಾರದ ಗೋದಾಮುಗಳು, ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು. ಹೌದು, ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ಬಸವರಾಜ ಬಾಳಪ್ಪ ಕುಂಬಾರ್ ಅವರ ಮನೆಯಲ್ಲಿ. ಬಸವರಾಜರವರ ಕುಟುಂಬವೇ ಗಣೇಶ ಮೂರ್ತಿಗಳ ತಯಾರಿಕೆಯಲ್ಲಿ ಇಡೀ ದೇಶದಲ್ಲೇ ಪ್ರಖ್ಯಾತಿ ಪಡೆದಿದೆ. ಕೇವಲ 40 ಮೂರ್ತಿಗಳಿಂದ ಆರಂಭವಾಗಿ ಇಂದು ಲಕ್ಷಾಂತರ ಮೂರ್ತಿಗಳ ತಯಾರಿಸುವಷ್ಟು ಹೆಮ್ಮರವಾಗಿ ಇವರ ಉದ್ಯಮ ಬೆಳೆದು ನಿಂತಿದೆ. ಇವರು ತಯಾರಿಸಿರುವುದು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳೇ ಎನ್ನುವುದು ವಿಶೇಷತೆ. ಮೊದಲನೇದಾಗಿ ನಿಮ್ಮ ಗದಗವಾಣಿ ವಾಹಿನಿಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದನ ತಿಳಿಸ್ತೇವೆ ನಾವು. ಯಾಕಂದ್ರೆ ಎಲ್ಲ ಕಡೆಯಿಂದ ಮೂಲೆಗೆ ರಾಜ್ಯದ ಕಡೆ ಎಲ್ಲ ಹೋಗಿ ಒಬ್ಬ ವ್ಯಕ್ತಿನ ಈ ರೀತಿ ಕಲಾವಿದರಿಗೆ ನೀವು ಒಂದು ಏನು ಪ್ರಶಸ್ತಿಯನ್ನು ಕೊಡ್ತಿದ್ರಿ, ಬಹಳ ಖುಷಿ ವಿಚಾರ ಇದು. ನಮ್ದಂತೂ ಇದು ವಂಶ ಪರಂಪರೆಗೆ ಬಂದಿದ್ರಿ ಇದು. ನಾವೀಗ ಆಲ್ರೆಡಿ 3ನೇ ತಲೆಮಾರದಿಂದ ಈ ಕೆಲಸ ಮಾಡ್ಕೊತ ಬಂದಿದ್ದೇವೆ. ಬಸವರಾಜ ಕುಂಬಾರ್ ಅವರು ಹುಟ್ಟಿದ್ದೇ ಈ ಗಣಪತಿ ತಯಾರಿಕೆ ಮನೆಯೊಳಗೆ ರೀ. ಇದರಿಂದ ವರ್ಷದಿಂದ ವರ್ಷಕ್ಕೆ ಅದು ಕಲೆ ಹೆಂಗೆ ಬೆಳೆಸ್ಬೇಕು ಅನ್ನೋದು, ಉದ್ಯೋಗ ಹೆಂಗೆ ಬೆಳೆಸ್ಬೇಕು ಅನ್ನೋದು ಅದನ್ನು ತಿಳ್ಕೊಂಡು ಹಿರಿಯರ ಕಡೆಯಿಂದ ಮಾರ್ಗದರ್ಶನ ತೊಗೊಂಡು ಈ ರೀತಿ ಈಗ ಸುಮಾರು ಒಂದು 10 ಜನರಿಗೆ ಕೆಲಸ ಕೊಡುವಷ್ಟು ಲೆವೆಲಿಗೆ ಈಗ ಉದ್ಯೋಗ ಬೆಳವಣಿಗೆ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯ ರೀ, ಮಹಾರಾಷ್ಟ್ರ, ಗೋವಾ ಎಲ್ಲ ಕಡೆಯಿಂದನೂ ಆಲ್ರೆಡಿ 3 ತಿಂಗಳು ಮುಂಚೆನೇ ಅದಕ್ಕೆ ಬೇಡಿಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ನಾವು ಇವಾಗ ಗಣಪತಿ ಕೊಡೋದನ್ನು 2-3 ತಿಂಗಳು ಇರ್ತಾನೆ ಕೊಡೋದು ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದು ಬಹಳ ವಿಶೇಷ. ನಮ್ಮಲ್ಲಿ ಜಾತಿ ಧರ್ಮ ಅದಂತ ಏನು ಇಟ್ಟಿಲ್ರಿ, ಹಂಗೆ ಬೇಕಿಲ್ರಿ. ವಿಶೇಷವಾಗಿ ನಾವು ಅವ್ರಿಗೆ ಏನು ಬೇಕೋ ಅನುಕೂಲ ಕೊಟ್ಟು ಕೆಲಸವನ್ನು ಕೊಡೋ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ ಹೆಸರು ಮಲ್ಲಿಕಾರ್ಜುನ ನಾಗಪ್ಪ ಕುಂಬಾರ್ ಅಂತ. ಬೆಳಗಾವಿ ಜಿಲ್ಲೆ ಕೊಣ್ಣೂರು ಪಟ್ಟಣದ ಬಾಳಪ್ಪ ಸಿ ಕುಂಬಾರ್ ಶ್ರೀಮತಿ ಚಂದ್ರವ್ವ ಬಾಳಪ್ಪ ಕುಂಬಾರ್ ಉದರದಲ್ಲಿ 6/7/1980ರಂದು ಜನಿಸಿದರು. ತಮ್ಮ 5 ಮತ್ತು 6ನೇ ತರಗತಿ ವಿದ್ಯಾಭ್ಯಾಸದ ದಿನಗಳಲ್ಲಿ ಕಲೆಯ ಕಡೆ ಒಲವು ತೋರಿದ ಇವರು ಕಲೆಯ ಕಡೆ ಮುಖ ಮಾಡುತ್ತಾರೆ. ಇವರು ವ್ಯಾಸಂಗ ಮಾಡುತ್ತಿದ್ದು ಕೊಠಡಿಯು ತುಂಬ ವರ್ಣ ಚಿತ್ರಗಳ ತುಂಬಿ ತುಳುಕುತ್ತಿದ್ದವು. ಇವುಗಳನ್ನು ನೋಡಿದ ಗುರು ಹಿರಿಯರು ನಿಬ್ಬೆರಗಾಗುತ್ತಿದ್ದರು. 10ನೇ ತರಗತಿಯವರೆಗೆ ಓದಿ ವಿದ್ಯಾಭ್ಯಾಸವನ್ನು ನಿಲ್ಲಿಸಿದರು. ನೋಡಿ ತಿಳಿ ಮಾಡಿ ಕಲಿ ಎಂಬ ಗಾದೆಯಂತೆ ಇವರು ಯಾವುದೇ ಕಾರ್ಯ ನೋಡಿದ ಕೂಡಲೇ ಆ ಕೆಲಸ ಮಾಡಿ ತೃಪ್ತಿಪಡುತ್ತಿದ್ದರು. ಆ ಸಮಯದಲ್ಲಿ ಅವರ ಸಂತೋಷಕ್ಕೆ ಮಿತಿ ಇರುತ್ತಿರಲಿಲ್ಲ. ಕರ್ನಾಟಕ ಲಲಿತ ಕಲಾ ಕಾಲೇಜಿನಲ್ಲಿ 2 ವರ್ಷ ಡ್ರಾಯಿಂಗ್ ಕೋರ್ಸ್ ತರಬೇತಿ ಪಡೆದಿದ್ದಾರೆ. ಶ್ರೀಮತಿ ಶಿವಲೀಲಾ ಅವರನ್ನು ವಿವಾಹವಾಗಿರುವ ಬಸವರಾಜ್ ಅವರಿಗೆ ದರ್ಶನ, ಸುಪ್ರೀತಾ ಮತ್ತು ಪೂರ್ವ ಎಂಬ ಮಕ್ಕಳಿದ್ದಾರೆ. ಹಾಗಾಗಿಪ್ಪ ನಾವು ನಮ್ಮದು ಕಾಡಸಿದ್ದೇಶ್ವರ ಕಿಟ್ಟಂಗಿ ಮತ್ತು ಕುಂಬಾರಿಕೆ ಸಾಮಾನುಗಳ ಉತ್ಪಾದಕ ಸಹಕಾರಿ ಸಂಘ ಅಂತ ಭಾಳ ಪುರಾತನ ಸಂಸ್ಥೆ ಇದೆ. 1962ರಾಗ ರಿಜಿಸ್ಟರ್ ಆದಂಥ ಸಂಘ. ಅದರ ನಿರ್ದೇಶಕರು ಬಸವರಾಜ ಬಾಳಪ್ಪ ಕುಂಬಾರ್ ಅವರಲ್ಲಿ ಒಳ್ಳೆ ಕಲಾವಿದರೇ. ವಂಶ ಪಾರಂಪರ್ಯವಾಗಿ ನಾವು ಮಣ್ಣಿನ ಕಲಾಕೃತಿಗಳ ಮೂಲತಃ ಗಣಪತಿದ ಉದ್ಯೋಗ ರೀ. ಮಣ್ಣಿನ ಗಣಪತಿಗಳನ್ನ ಮಾಡಿ ರಾಜ್ಯಾದ್ಯಂತ, ಕರ್ನಾಟಕದಾದ್ಯಂತ ಅನೇಕ ರಾಜ್ಯಗಳಿಗೆ ಹೋಲ್ಸೇಲ್ ರೀತಿ ಸಪ್ಲೈ ಮಾಡುವಂಥದ್ದು ಒಂದು ಕಲೆ. ಒಳ್ಳೆ ಉತ್ತಮ ಕಲಾವಿದರು ಬಸವರಾಜ ಕುಂಬಾರ್ ಅವರು. ಅವ್ರನ್ನ ಗುರುತಿಸಿ ಗದಗದಿಂದಪ್ಪ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ನೀಡೋದು ನಮಗೆಲ್ಲ ನಮ್ಮ ಸಂಘಕ್ಕೆ, ನಮ್ಮ ಕೊಣ್ಣೂರು ಊರಿಗೆ ಎಲ್ಲ ರೀತಿಯಿಂದ ಒಂದು ದೊಡ್ಡ ಹೆಮ್ಮೆಯ ವಿಷಯ. ಗೋಕಾಕ್ ತಾಲೂಕಿಗೆ ಬಂದು ಇಲ್ಲಿ ಒಬ್ಬ ಕಲಾ ಪ್ರತಿಭೆಯನ್ನು ಗುರುತಿಸಿದ್ದಾರೆ. ಹಂಗಾಗಿ ಗದಗದ ಇದರ ಟಿವಿ ಚಾನಲ್ದವರಿಗೆ ನಾವು ಸಂಘದ ವತಿಯಿಂದ ಭಾಳ ತುಂಬ ಆಭಾರಿಯಾಗಿದ್ದೀವಿ. ನಮ್ಮ ಸಹೋದರ ಸಿದ್ದಪ್ಪ ಬಾಳಪ್ಪ ಕುಂಬಾರ್ ಇವರ ಅಕಾಲಿಕ ನಿಧನ ಬಳಿಕ ಸಹೋದರ ಸಂಬಂಧಿಯಾದ ಕಾಡಪ್ಪ ಗುರುಸಿದ್ದಪ್ಪ ಕುಂಬಾರ್ ನಮಗಾಗಿ ಕಲೆಯನ್ನು ಕಲಿಸಿಕೊಟ್ಟರು. ಚಿಕ್ಕ ವಯಸ್ಸಿನಿಂದಲೂ ಸಹ ಗಣೇಶ ಮೂರ್ತಿ ತಯಾರಿಕೆಯನ್ನು ನೋಡುತ್ತಾ ಬೆಳೆದೆ. ಗಣೇಶ ಹಬ್ಬದಂದು ಪ್ರತಿ ಮನೆಯಲ್ಲಿ ರಾರಾಜಿಸುವ ಗಣೇಶನ ಮೂರ್ತಿ ನಮ್ಮ ಕೈಚಳಕದಿಂದ ತಯಾರಿಸಿದ್ದು ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ ಎಂದರು ಬಸವರಾಜ ಕುಂಬಾರ್ ಸಂತೋಷಪಟ್ಟರು. ಅವರು ಮೊದಲಿಂದ ಭಾಳ ಕುಟುಂಬ ಬಡತನ ಪರಿಸ್ಥಿತಿ ಬಂದಂಥ ಈಗ ಏಳಿಗೆ ಸಾಧಿಸಿ ಅತಿ ಒಂದು ಶ್ರೀಮಂತ ಆಗ್ಯಾರ, ಒಪ್ಕೊಂಡ್ರಿ. ಆದ್ರೆ ಭಾಳ ಕಲೆನೂ ನಂಬರ್ 1 ಅದ ಕಲೆ ಅದ ರೀ. ಮತ್ತು ನೀವು ಪ್ರಶಸ್ತಿ ಕೊಡತ್ತಿರಲ್ಲ, ಭಾಳ ಅಗದಿ ನಮ್ಗೆ ಆನಂದ ಆಯಿತು. ಕೊಣ್ಣೂರಿಗೆ ಮತ್ತು ಗೋಕಾಕ್ ತಾಲೂಕಿಗೆ ಆನಂದ ರೀ.
ಮತ್ತು ಇಂಥವ್ರನ್ನ ಗುರುತಿಸಿ ನೀವು ಕೊಡತ್ತಿರಲ್ಲ, ನಿಮಗೂ ಸಖತ್ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಮತ್ತು ಹಿಂಗೆ ಗುರುತಿಸಿ ಕೊಡ್ತಾರಲ್ಲ, ಇದು ಒಂದು ಭಾಳ ಒಂದು ಒಳ್ಳೆಯ ಕೆಲಸ ಅದ ರೀ. ಮತ್ತು ಬಸವರಾಜ್ ಕುಂಬಾರ್ ಕೊಡತ್ತಾರೆ, ಅದು ಒಳ್ಳೆಯ ಕೆಲಸ ಅದ ರೀ. ಮತ್ತು ಯಾರ್ಯಾರು ಏನೇನು ಮಾಡ್ತಾರಲ್ಲ ಅವ್ರು ಕೊಡತ್ತಿರಲ್ಲ, ನಮ್ಗೆ ಎಲ್ಲರೂ ಅಗದಿ ಆನಂದ. ಗಣೇಶ್ ಮೂರ್ತಿ ತಯಾರಿಸುವುದು ನಮಗೆ ಒಳ್ಳೆಯದೇ ಆಗಿದೆ. ಇದು ನಮಗೆ ಅನ್ನ ಹಾಕುತ್ತಿದೆ. ಮಾಲೀಕರು ತಮ್ಮ ಕುಟುಂಬಸ್ಥರಂತೆ ನೋಡಿಕೊಳ್ಳುತ್ತಾರೆ. ತುಂಬ ಕರುಣಾಮಯಿ ಇದ್ದು ದೇವರು ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಎಂದು ಮೂರ್ತಿ ತಯಾರಿಕೆಯಲ್ಲಿ ಕೆಲಸ ಮಾಡುವ ಮಲ್ಲಪ್ಪ ಮತ್ತು ಹನುಮಂತಪ್ಪ ಅವರು ಬಸವರಾಜ ಬಾಳಪ್ಪ ಕುಂಬಾರ್ ಅವರ ಕುಟುಂಬಕ್ಕೆ ಹಾರೈಸಿದರು. ಕೊಣ್ಣೂರಿನ ಪ್ರಸಿದ್ಧಿ ಪುರಾಣಿಕ ಶ್ರೀ ಕಾಡಸಿದ್ದೇಶ್ವರ ಮಠದಲ್ಲಿ ಶ್ರೀ ಮಘ ಚ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜರುಗುವ ಬಸವ ಜಾಗೃತ ವೇದಿಕೆಯಲ್ಲಿ ಸೇವಕರಾಗಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬಸವರಾಜ್ ಕುಂಬಾರ್ ಅವರು. ಒಟ್ಟಾರೆ ಕಲಿತು ನಗರಗಳಿಗೆ ವಲಸೆ ಹೋಗುವ ಜನರ ಮಧ್ಯ ಗ್ರಾಮೀಣ ಕರಕುಶಲ ಕಲೆಗಳು ನಶಿಸಿ ಹೋಗುತ್ತಿರುವ ಕಾಲಘಟ್ಟದಲ್ಲಿ ತಮ್ಮ ಊರಲ್ಲೇ ಇದ್ದುಕೊಂಡು ಕುಟುಂಬದ ಕಸುಬಿನಲ್ಲಿ ದೊಡ್ಡ ಉದ್ಯಮ ಕಟ್ಟಿಕೊಂಡಿರುವ ಬೆಳಗಾವಿ ಜಿಲ್ಲೆ ಕೊಣ್ಣೂರು ಗ್ರಾಮದ ಬಸವರಾಜ ಬಾಳಪ್ಪ ಕುಂಬಾರ್ ಅವರ ಯಶೋಗಾಥೆ ಎಂಥವರಿಗೂ ಪ್ರೇರಣಾದಾಯಿ. ನನ್ನ ಹೆಸರು ಬಸವರಾಜ ಬಾಳಪ್ಪ ಕುಂಬಾರ ಅಂತ. ಗದಗವಾಣಿ ಟಿವಿ ಚಾನಲ್ಲು ಮತ್ತು ಪತ್ರಿಕೆಯವರು ನಮಗೆ ಕರುನಾಡ ಕಾಯಕ ಸಮ್ಮಾನ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡುತ್ತಿದ್ದಾರೆ. ಇದರಿಂದ ನಮಗೆ ಬಹಳ ಸಂತೋಷವಾಗಿಸುತ್ತದೆ. ನಮ್ಮಂಥ ಕಲಾವಿದರನ್ನು ಗುರುತಿಸಿದ್ದಕ್ಕೆ ಮತ್ತು ಇಲ್ಲಿಯವರೆಗೆ ಅವರು ನಮ್ಮ ಇದಕ್ಕೆ ಬಂದು ಇದನ್ನು ನಮ್ಮ ಕಾಯಕಗಳನ್ನು ನೋಡಿ ಅಥವಾ ನಮ್ಮ ಕೆಲಸವನ್ನು ನೋಡಿ ನಮಗೆ ಕೊಡೋದ್ರಿಂದ ಸಂತೋಷ. 12 ವರ್ಷದಿಂದಲೂ ಈ ಕೆಲಸದ ಮೇಲೆ ಇದ್ದೀವಿ. ಆದರೆ 2001ನೇ ಇಸ್ವಿದಿಂದ ನಾ ಹೊಸದಾಗಿ ಸ್ಟಾರ್ಟ್ ಅನ್ನನಾಥ್ ಅಂತ ಸಿದ್ದು ಅಂತ ಅವರು ಕಲಾಕಾರರೇ. ಅವರಿಂದ ಪ್ರೇರಣೆಗೊಂಡು ಅವ್ರ ನಂತರ ನಾನು ಈ ಉದ್ಯೋಗನ ಚಾಲು ಸದ್ಯಕ್ಕೆ 26-27 ಜನ ಅದಾರೆ. ನಂತರ ಸೀಸನ್ ಸಮೀಪ ಹೆಂಗೆ ಬರ್ತಲ್ರಿ ಹಂಗೆ 35ರಿಂದ 40 ಜನ ತನಕ ಕೆಲಸ ಅಂಗವಿಕಲರಿಗೆ ಒಂದೊಂದು ಕಲೆನೂ ಇರ್ತಾವ್ರಿ. ಅವ್ರಿಗೆ ಮೊದಲು ಕೆಲಸ ಕೊಟ್ಟು ಆ ನಂತರ ಇನ್ನು ಉಳಿದವ್ರಿಗೆ ನಮ್ಮಂಥ ಕಲಾವಿದರನ್ನು ಹುಡುಕಿದ್ದಕ್ಕೆ ಅದೊಂದು ಥರ ನಮಗೂ ಮೆಚ್ಚುಗೆನ ಅನಿಸ್ತದೆ.